ಪ್ರೀತಿಸ್ಬೇಕಿತ್ತು. ಮ್ಯೂಲ್ ಮಾಂಗ್ ದೋಕ್ಯುಂಗೆ ನೀನ್ ಏನ್ ಕಲ್ತೆ ಅಂತ ಕೇಳ್ತಾನೆ. ಅದಕ್ಕೆ ದೋಕ್ಯುಂಗ್ ಹೇಳ್ತಾಳೆ, ಮೊದಲಂತೂ ಗುಡ್ ಲುಕ್ಸ್ ಇರಬೇಕು, ಆದ್ರೆ ಅದು ನಿನ್ನಲ್ಲಿಲ್ಲ. ಇದಕ್ಕೆ ಮ್ಯೂಲ್ ಮಾಂಗ್ ಹೇಳ್ತಾನೆ, ಹೌದಾ, ಹಾಗಾದ್ರೆ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನಾನ್ ಹ್ಯಾಂಡ್ಸಮ್ ಇದೀನಿ ಅಂತ ಅನ್ಕೊಂಡವ್ರು ಯಾರೇನೋ. ಆಗ್ಲೇ ದೋಕ್ಯುಂಗೆ ಮಿಸ್ನಾ ಕೊಟ್ಟಿರೋ ಸಜೆಷನ್ ನೆನಪಿಗೆ ಬರುತ್ತೆ. ಅಂದ್ರೆ ಮ್ಯೂಲ್ ಮಾಂಗ್ ಅವಳ ಕನ್ಸಲ್ಲಿ ಬಂದ್ರೆ ಅವಳಿಗೆ ಅವನ ಮೇಲೆ ಪ್ರೀತಿ ಹುಟ್ಟಬಹುದು. ಅದಕ್ಕೆ ದೋಕ್ಯುಂಗ್ ಮ್ಯೂಲ್ ಮಾಂಗ್ಗೆ ಅವಳನ್ನ ಕನ್ಸಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಮತ್ತೆ ಮ್ಯೂಲ್ ಮಾಂಗ್ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಇದು ದೋಕ್ಯುಂಗ್ ನ ಸಬ್ ಕಾನ್ಶಿಯಸ್ ಮೈಂಡ್ ಆಗಿತ್ತು. ಮತ್ತೆ ಇದು ತುಂಬಾ ಸಿಂಪಲ್ ಇತ್ತು. ಅದಕ್ಕೆ ದೋಕ್ಯುಂಗ್ ಮ್ಯೂಲ್ ಮಾಂಗ್ಗೆ ಅವಳಿಗೊಂದು ಸ್ಕೂಲ್ನ ಕನ್ಸಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಅಲ್ಲಿ ದೋಕ್ಯುಂಗ್ ಕುತ್ಕೊಂಡಿರ್ತಾಳೆ. ಆಗ್ಲೇ ಅವಳ ಹತ್ರ ಒಂದು ಬಾಲ್ ಬರುತ್ತೆ. ಮತ್ತೆ ಮ್ಯೂಲ್ ಮಾಂಗ್ ಅದನ್ನ ತಡಿತಾನೆ. ಮತ್ತೆ ದೋಕ್ಯುಂಗ್ಗೆ ನಿನ್ಗೆ ಹರ್ಟ್ ಆಗ್ಲಿಲ್ಲ ಅಲ್ವಾ ಅಂತ ಕೇಳ್ತಾನೆ. ಆದ್ರೆ ದೋಕ್ಯುಂಗ್ಗೆ ಮಿಸ್ನಾ ಹೇಳಿರೋ ಹಾಗೆ ಲವ್ ಅಟ್ ಫಸ್ಟ್ ಸೈಟ್ ಆಗಲ್ಲ. ದೋಕ್ಯುಂಗ್ ಮ್ಯೂಲ್ ಮಾಂಗ್ಗೆ ಬೇರೆ ಕನ್ಸಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಹೀಗೆ ಅವರಿಬ್ರು ಬೇರೆ ಬೇರೆ ತರ ಟ್ರೈ ಮಾಡ್ತಾರೆ. ಆದ್ರೆ